ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. 30 ಜಿಲ್ಲೆ 30 ಸುದ್ದಿಯನ್ನ ಬನ್ನಿ ನೋಡೋಣ. ಬಾಯಿ ಒಳಗೆ ಜಿಲೆಟಿನ ಕಡ್ಡಿಯನ್ನ ಸಿಡಿಸಿ ಮಹಿಳೆಯನ್ನ ಬರ್ಬರುವಾಗ ಹತ್ಯೆ ಮಾಡಿದ್ದಾರೆ. ಮೈಸೂರಿನ ಬೇರಿಯ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಹುಣಸೂರು ತಾಲೂಕಿನ ಗಿರಸನಹಳ್ಳಿ ಗ್ರಾಮದ ರಕ್ಷಿತಾ ಹತ್ಯೆಯಾಗಿರುವಂತ ಮಹಿಳೆ. ಆರೋಪಿಯನ್ನ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದ ಸಿದ್ದರಾಜು ಅಂತ ಗುರುತಿಸಲಾಗಿದೆ. ಮಹಿಳೆಯೊಂದಿಗೆ ಅನೈತಿಕ ಸಂಬಂಧ ಹೊಂದಿರುವಂತ ಈ ವ್ಯಕ್ತಿ ಆಕೆಯನ್ನ ಲಾಡ್ಜ್ನಲ್ಲಿ ಹತ್ಯೆ ಮಾಡಿದ್ದಾನೆ. ರಕ್ಷಿತಾ ಕೇರಳ ಮೂಲದ ಕೂಲಿ ಕಾರ್ಮಿಕರನ್ನ ಮದುವೆಯಾಗಿದ್ಲು. ಜೊತೆಗೆ ಬೆಟ್ಟದಾಪುರದ ಸಿದ್ದರಾಜು ಜೊತೆ ಅನೈತಿಕ ಸಂಬಂಧವನ್ನ ಇಟ್ಟುಕೊಂಡಿದ್ಲು. ಲಾಡ್ಜ್ನಲ್ಲಿ ಇರುವಂತಹ ಸಂದರ್ಭದಲ್ಲಿ ಗಲಾಟೆ ನಡೆದು ಹತ್ಯೆ ಮಾಡಲಾಗಿದ್ದು, ಬಳಿಕ ಮೊಬೈಲ್ ಬ್ಲಾಸ್ಟ್ ಆಗಿದೆ ಅಂತ ಕತೆ ಕಟ್ಟಿದ್ದ ಸಿದ್ದರಾಜು ಅದಾದ್ಮೇಲೆ ತಪ್ಪಿಸಿಕೊಳ್ಳೋದಕ್ಕೆ ಯತ್ನಿಸಿದ. ಈ ವೇಳೆ ಸ್ಥಳೀಯರು ಆತನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸಾಲಿಗ್ರಾಮ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ನಾವು ದೇವಸ್ಥಾನಕ್ಕೆ ಹೋಗಿರೋಲ್ಲ, ಸುಮಾರು ಜನ ಇರ್ತಾರ, ಹೋಗೋಣ ಅಂತ ಅಂದು. ಇವ್ ನೀವು ಸ್ವಂತ ಹೇಳ್ತೀರಾ? ಹೇಳ್ತಿ ಅಂದ್ರೆ ನಾನು ಸ್ವಂತ ಹೇಳ್ತೀನಿ. ನಮ್ಮ ಮಾವನ ಮಗಳ ನಮ್ಮ ಮದುವೆ ಸರಿ ಆಯ್ತು, ತೊಂದ್ರೆ ಇಲ್ಲ. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದು. ಅದಕ್ಕೆ ನಾವು ಹಿಂಗೆ ಅಲ್ಲಿಂದ ಬಂದ್ವಿ. ನನಗೆ ಆಯ್ತಾರ ತಲೆ ಸುತ್ತು, ಊಟ ಮಾಡಿಕ ನನಗೆ ರೂಮ್ ಮಾಡು ಬಂದ್ಮೇಲೆ ಅಂತ ಹೇಳಿದ್ರು. ಆಟೋ ಚಾಲಕನೋರ್ವ ಆಟೋ ಇಎಂಐ ಸಾಲವನ್ನ ತೀರಿಸಲು ಸ್ನೇಹಿತರನ್ನೇ ಬಳಸಿಕೊಂಡು ಪ್ರಿಪ್ಲಾನ್ ಮಾಡಿ ಹಳೆಯ ಸ್ನೇಹಿತನನ್ನೇ ಹತ್ಯೆ ಮಾಡಿದ್ದಾನೆ. ಚಿಕ್ಕಬಳ್ಳಾಪುರದ ನಾಮಗುಂಡ್ಲು ಬಳಿ ಈ ಘಟನೆ ನಡೆದಿದೆ. ಆಂಧ್ರದ ಹಿಂದೂಪುರ ಮೂಲದ ಅರ್ಚನಾ ಕೊಲೆಯಾಗಿರುವಂತ ಮಹಿಳೆ. ಚಿನ್ನದ ಸರವನ್ನ ಕದಿಯುವ ಸಲುವಾಗಿ ಟ್ರಿಪ್ಗೆ ಕರೆದೊಯ್ದು ಕೊಲೆ ಮಾಡಲಾಗಿದೆ. ಆಗಸ್ಟ್ 16ರಂದು ಚಿಕ್ಕಬಳ್ಳಾಪುರದ ಮಂಚೇನಹಳ್ಳಿ ಠಾಣೆಯ ನಾಮಗುಂಡ್ಲು ಗ್ರಾಮದ ಸೇತುವೆಯೊಂದರ ಬಳಿ ಅಪರಿಚಿತ ಶವ ಪತ್ತೆಯಾಗಿತ್ತು. ಸದ್ಯ ಆರೋಪಿಗಳಾದಂತಹ ಆಟೋ ಚಾಲಕ ರಾಕೇಶ್ ಹಾಗೂ ಅಂಜಲಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಆಸ್ತಿ ಕಲಹಕ್ಕಾಗಿ ಮಲಮಗಳ ಮೇಲೆ ಮಲತಾಯಿ ದೌರ್ಜನ್ಯವನ್ನ ಎಸಗಿದ್ದಾಳೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಡಿ ಮಲ್ಲಿಗಿರಿ ಗ್ರಾಮದಲ್ಲಿ ಈ ಘಟನೆಯಾಗಿರೋದು. ಕುಟುಂಬದಲ್ಲಿನ ಆಸ್ತಿ ಕಲಹದ ಹಿನ್ನೆಲೆಯಲ್ಲಿ ಮೊದಲನೇ ಹೆಂಡತಿ ಮಗಳಾದಂತಹ ಈ ರೋಜಾಳನ್ನ ಜಮೀನಿನಲ್ಲಿ ಕೆಡವಿ ಎದೆ ಮೇಲೆ ಕುಳಿತುಕೊಂಡು ಹಲ್ಲೆ ನಡೆಸಿದ್ದಾಳೆ. ಯಾರು? ಮಲತಾಯಿ ಭಾಗ್ಯ. ಇನ್ನು ಹಲ್ಲೆಯ ವೇಳೆ ಮಗಳು ಕಿರ್ಚಾಡ್ತಾ ಇದ್ರು ಕೂಡ ಮಲತಾಯಿ ಬಿಡದೆ ದಬ್ಬಾಳಿಕೆಯನ್ನು ನಡೆಸಿದ್ದಾಳೆ. ಈ ಸಂಬಂಧ ಹಲ್ಲೆಗೆ ಒಳಗಾಗಿರುವಂತಹ ಮಗಳಿಂದ ಮಲತಾಯಿ ಭಾಗ್ಯ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಲಾಗಿದೆ. ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಸದ್ಯ ಕೇಸ್ ಆಗಿದೆ. ಮುಟ್ಟ ಶ್ರೀಮಂತೆ ಬುಡ ಶ್ರೀಮಂತೆ ನಾ ಮುಟ್ಟ ಸಲ ಹುಡುಗಿಯ ಸಣ್ಣ ಹುಡುಗಿಯ ತಾಯಿನ ತಂದೆ ಹುಡುಗಿಯ ಮಲ್ತಾಯಿ ಹಿಡ್ಕೊ ಹೊಡಿತಾವಳೆ ಚೋಳಕ್ ಬಂದ್ರೆ ನನ್ನ ತಮ್ಮನಿಗೆ ಉಳ್ಕೊಂಡು ಎಲ್ಲ ಮುಟ್ಕೊಂಡು ಉಳ್ಕೊಂಡಂಗೆ ಅಂದ್ರೆ ಎಲ್ಲ ಹೊಡಿತಾವಳೆ. ನೋಡಿ ಕತ್ತು ಉಸಿರಾಡಕ್ ಆಯ್ತಲ್ಲ ಬಿಡ್ತಾಳ ಅವಳು. ಉಸಿರಾಡಕ ಸೈಲ ರೋಜ ಸೈಲ ಸತ್ರ ಸೈತು ಬಿಡ. ನೆಲಮಂಗಲದಲ್ಲಿ ಮೊಬೈಲ್ ಟೆಂಪರ್ ಗ್ಲಾಸ್ ವಿಚಾರವಾಗಿ ಮಾರಾಮಾರಿ ನಡೆದಿದೆ. ಮೊಬೈಲ್ ರಿಪಾರಿಯ ವೇಳೆಯಲ್ಲಿ ₹1200 ಬಿಲ್ ಮಾಡಿ ಟೆಂಪರ್ ಗ್ಲಾಸ್ ಅನ್ನ ಹಾಕಿಲ್ಲ ಅಂತ ಗ್ರಾಹಕ ಜಗಳ ಆಡಿದ್ದಾನೆ. ಜಗಳ ವಿಕೋಪಕ್ಕೆ ತಿರುಗಿ ಮಾಲೀಕ ಹಾಗೂ ಗ್ರಾಹಕ ಪರಸ್ಪರ ಬಡಿದಾಡಿಕೊಂಡಿದ್ದಾರೆ. ರಿಪೇರಿಗಂತ ಮೊಬೈಲ್ ಕೊಟ್ಟಿದ್ದಂತ ರಾಹುಲ ಎನ್ನುವಾತ ಮೊಬೈಲ್ ಅಂಗಡಿ ಮಾಲೀಕ ವೆಂಕಟೇಶ್ ಮೇಲೆ ಹಲ್ಲೆ ನಡೆಸಿದ್ದಾನೆ. ಗಲಾಟೆ ಹೆಚ್ಚಾಗ್ತಿದ್ದಂತೆ ಸ್ಥಳಕ್ಕಾಗಮಿಸಿದ ಟೌನ್ ಪೊಲೀಸರು ಇಬ್ಬರನ್ನ ಠಾಣೆಗೆ ಕರೆತಂದು ನೆಲಮಂಗಲ ಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಸಜ್ಜಾಬಿದ್ದು 3 ವಿದ್ಯಾರ್ಥಿಗಳ ಸ್ಥಿತಿ ಗಂಭೀರ ಆಗಿದೆ. ದೇವನಹಳ್ಳಿ ಪಟ್ಟಣದ ಕೋಟೆ ಬೀದಿಯಲ್ಲಿರುವಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆಯಲ್ಲಿ ಈ ಅವಘಡ ನಡೆದಿರೋದು. ಭುವನ್, ದರ್ಶನ್, ಕುಮಾರ ಸೇರಿ 15 ಮಕ್ಕಳು ಗಾಯಗೊಂಡಿದ್ದಾರೆ. ಅವಘಡದ ನಂತರ ಮಕ್ಕಳನ್ನ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿ ಪ್ರಥಮ ಚಿಕಿತ್ಸೆಯನ್ನ ನೀಡಲಾಗಿದ್ದು, ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ಅವರನ್ನು ರವಾನಿಸಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು.
ಅರಣ್ಯದಲ್ಲಿ ಕೊಳೆತ ಸ್ಥಿತಿಯಲ್ಲಿ ಅಪರಿಚಿತ ಶವ ಪತ್ತೆಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮುಡಿಗೆರೆ ಸಮೀಪದ ಗಾಂಧಿಘಾರ್ ಬಳಿ ಅರಣ್ಯದಲ್ಲಿ ಈ ಘಟನೆ ನಡೆದಿರೋದು. 70 ಭಾಗ ಕೊಳೆತಿರುವಂತಹ ಗಂಡಸಿನ ಮೃತದೇಹ ಪತ್ತೆಯಾಗಿದೆ. ಮೇಲ್ನೋಟಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ. ಸ್ಥಳಕ್ಕೆ ಗೋಣಿಬೀಡು ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಒಂಟಿಯಾಗಿ ವಾಸವಾಗಿದ್ದ ಯುವಕನ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಎಳ್ಳೂಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. 37 ವರ್ಷದ ಸುರೇಶ್ ಮೃತಪಟ್ಟಿರುವಂತಹ ವ್ಯಕ್ತಿ. ಗೌರಿಬಿದನೂರು ಮೂಲದ ವ್ಯಕ್ತಿ ಕಾರ್ಮಿಕನಾಗಿ ಕೆಲಸ ಮಾಡಿಕೊಂಡಿದ್ದ. ತಂದೆ ತಾಯಿ ಮೃತರಾಗಿದ್ದು ಮನೆಯಲ್ಲಿ ಒಬ್ಬನೇ ವಾಸವಾಗಿದ್ದ ಅನ್ನೋದು ತಿಳಿದು ಬಂದಿದೆ. ಕೊಳೆತ ವಾಸನೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸ್ಥಳೀಯರು ಪರಿಶೀಲನೆ ಮಾಡಿದಂತಹ ಹೊತ್ತಿನಲ್ಲಿ ಇವೆಲ್ಲವೂ ಕೂಡ ಬೆಳಕಿಗೆ ಬಂದಿದೆ. ಸುರೇಶ್ ಸಾವಿನ ಬಗ್ಗೆ ಇನ್ನೂ ನಿಖರವಾದಂತಹ ಕಾರಣ ತಿಳಿದು ಬಂದಿಲ್ಲ. ಸದ್ಯ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಷಡ್ಯಂತ್ರ ಆರೋಪಕ್ಕೆ ಮಂಡ್ಯದಲ್ಲಿ ಧರ್ಮಸ್ಥಳ ಚಲೋ ಜಾಥಾವನ್ನು ನಡೆಸಿದ್ರು. ಮಾಜಿ ಸಚಿವ ಪುಟ್ಟರಾಜು ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರಿಂದ ಜಾಥಾವನ್ನು ನಡೆಸಲಾಯಿತು. ಶ್ರೀ ಕ್ಷೇತ್ರಕ್ಕೆ ಕಳಂಕ ತರಲು ಹೊರಟಿರುವಂತವರ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ತೆಗೆದುಕೊಳ್ಳಬೇಕೆನ್ನುವುದಾಗಿ ಪುಟ್ಟರಾಜು ಅವರು ಈ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ. ಹಿಂದೂ ದೇಗುಲಗಳನ್ನ ಟಾರ್ಗೆಟ್ ಮಾಡಿ ಷಡ್ಯಂತ್ರ ಮಾಡ್ತಿರುವುದಕ್ಕೆ ಆ ಸಂದರ್ಭದಲ್ಲಿ ಆಕ್ರೋಶವನ್ನು ಹೊರಗಾಕಿದ್ದಾರೆ. ಇನ್ನು ಜಾಥಾದಲ್ಲಿ 100 ಕಾರ್ಯಕರ್ತರು 50ಕ್ಕೂ ಹೆಚ್ಚು ಕಾರುಗಳಲ್ಲಿ ಜಾಥಾವನ್ನು ನಡೆಸಿದ್ರು. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಆರೋಪದ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜಶೇಖರ್ ನೇತೃತ್ವದಲ್ಲಿ ದಾವಣಗೆರೆ ನಗರದ ಜಯದೇವ ಸರ್ಕಲ್ನಿಂದ ಎಸಿ ಕಚೇರಿಯವರೆಗೆ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಬಿಜೆಪಿ ಮಹಿಳಾ ಘಟಕ ಹಾಗೂ ಬಿಜೆಪಿಯ ಮುಖಂಡರು ಎಲ್ಲರೂ ಕೂಡ ಭಾಗಿಯಾಗಿದ್ರು. ಧರ್ಮ ರಕ್ಷಣೆ ನಮ್ಮ ಹೊಣೆ, ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿ ಜೊತೆಯಲ್ಲಿ ಸುಳ್ಳು ಪ್ರಚಾರ ಮಾಡಿದಂತ ಗಿರೀಶ್ ಭಟ್ಟಣ್ಣವರ್ ಸೇರಿದಂತೆ ಎಲ್ಲರನ್ನ ಬಂಧಿಸುವಂತೆ ಈ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ. ಬೀದರ್ನಲ್ಲಿ ಧರ್ಮಸ್ಥಳ ಪರ ಬಿಜೆಪಿ ಹೋರಾಟವನ್ನು ನಡೆಸಿ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿದ್ದಾರೆ. ನಗರದ ಶಿವಾಜಿ ಸರ್ಕಲ್ನಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿ ಆಕ್ರೋಶವನ್ನು ಹೊರಗಾಕಿದ್ದಾರೆ. ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ, ಇನ್ನು ಶಾಸಕ ಶೈಲೇಂದ್ರ ಬೆಳ್ತಳೆ, ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಮಾಡಲಾಗಿದೆ. ಪ್ರತಿಭಟನಾ ರ್ಯಾಲಿಯಲ್ಲಿ 100 ಬಿಜೆಪಿಯ ಕಾರ್ಯಕರ್ತರು ಭಾಗಿಯಾಗಿದ್ದರು. ಇನ್ನು ರ್ಯಾಲಿಯುದ್ದಕ್ಕೂ ಕೂಡ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗರು ಆಕ್ರೋಶವನ್ನು ಹೊರಗಾಕಿದ್ದಾರೆ. ಕುಮ್ಮಕ್ಕು ನೀಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧರ್ಮಸ್ಥಳದ ಹೆಸರು ಕೆಡಿಸಿದವರ ವಿರುದ್ಧ ಬೆಳ್ತಂಗಡಿ ತಾಲೂಕು ನಾಗರಿಕ ಹಿತರಕ್ಷಣಾ ಸಮಿತಿಯಿಂದ ಎಸ್ಐಟಿ ಹಾಗೂ ತಹಶೀಲ್ದಾರ್ಗೆ ದೂರನ್ನ ಸಲ್ಲಿಸಿದ್ದಾರೆ. 100 ಸಂಖ್ಯೆಯಲ್ಲಿ ಬೆಳ್ತಂಗಡಿ ತಾಲೂಕು ಕಚೇರಿ ಬಳಿ ಜಮಾಯಿಸಿ ಆಕ್ರೋಶವನ್ನು ಹೊರಗಾಕಿದ್ರು. ಧರ್ಮಸ್ಥಳದಲ್ಲಿ ಕಳೆದ ಕೆಲವು ದಿನಗಳಿಂದ ವಿಶೇಷ ತನಿಖಾ ತಂಡದ ತನಿಖೆ ನಡೀತಾ ಇದೆ. ಬೆಳ್ತಂಗಡಿ ತಾಲೂಕನ್ನ ಕೆಟ್ಟದಾಗಿ ಬಿಂಬಿಸುವ ಪ್ರಯತ್ನಗಳು ನಡೀತಾ ಇದೆ ಅಂತ ಆರೋಪಗಳು ಕೇಳಿಬರ್ತಾ ಇದೆ. ಇದನ್ನ ಮುಂದಿಟ್ಟು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಇರುವಂತ ಆಕ್ರೋಶವನ್ನ ಹೊರಗಾಕಿದ್ರು. ಬೆಳ್ತಂಗಡಿ ತಾಲೂಕು ಇವತ್ತು ಒಂದು ಕಾಲದಲ್ಲಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಬೇರೆ ಕಡೆಗೆ ಹೋದಾಗ
ಧರ್ಮಸ್ಥಳದ ಹೆಸರನ್ನ ಹೇಳಿ ನಮ್ಮ ಗುರುತುಗಳನ್ನ ಎದೆ ಎಬ್ಬಿಸಿ ನಾವು ಹೇಳ್ತಾ ಇದ್ದಂತಹ ದಿನಗಳಿತ್ತು. ಆದ್ರೆ ಇವತ್ತು ಕೆಲವು ವ್ಯಕ್ತಿಗಳ ಬೆಳ್ತಂಗಡಿ ತಾಲೂಕಿನ ನಾಗರಿಕರು ತಮ್ಮ ಜೀವನದಲ್ಲಿ ವೈಯಕ್ತಿಕವಾಗಿ ಸಮಾಜಪರವಾಗಿ ಸಾಕಷ್ಟು ಸಾಧನೆಯನ್ನು ಮಾಡಿದಂತಹ ಎಲ್ಲ ಬಂಧುಗಳು ಒಟ್ಟಿಗೆ ಸೇರಿ ಕಬ್ಬು ಕಟಾವು ಮಾಡಿ ವಾರ ಕಳೆದರೂ ಕಬ್ಬು ನುರಿಯದ ಆರೋಪದ ಹಿನ್ನೆಲೆಯಲ್ಲಿ ರೈತರು ರೊಚ್ಚಿಗೆದ್ದು ತಡರಾತ್ರಿ ಪ್ರತಿಭಟನೆ ಮಾಡಿದ್ದಾರೆ. ಮಂಡ್ಯದ ಮೈ ಶುಗರ್ ಕಾರ್ಖಾನೆ ಎದುರು ಆಡಳಿತ ಮಂಡಳಿ ವಿರುದ್ಧ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೂಡಲೇ ಕಬ್ಬನ್ನ ನುರಿಯುವಂತೆ ರೈತರು ಕಾರ್ಖಾನೆಗೆ ಒತ್ತಾಯಿಸಿದ್ದಾರೆ. ಸದ್ಯ ಮಂಡ್ಯ ಪೊಲೀಸರು ರೈತರನ್ನ ಸಮಾಧಾನಪಡಿಸಿದ್ದಾರೆ. ರಾತ್ರೋರಾತ್ರಿ ಗಣೇಶನ ಮೂರ್ತಿ ಹೊತ್ತೊಯ್ದ ಘಟನೆ ಮಂಡ್ಯದ ಶ್ರೀರಂಗಪಟ್ಟಣದ ಖಾಸಗಿ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಗಣೇಶನ ಹಬ್ಬಕ್ಕಂತ ಮಾರಾಟ ಮಾಡಲು ಇಟ್ಟಿದ್ದ 15,000 ರೂಪಾಯಿ ಮೌಲ್ಯದ ಗಣೇಶನ ಮೂರ್ತಿಗಳನ್ನ ಕಳ್ಳತನ ಮಾಡಿದ್ದಾರೆ. ಕಳೆದ 40 ವರ್ಷದಿಂದ ಶ್ರೀನಿವಾಸ್ ಎನ್ನುವರು ಗಣಪತಿಯನ್ನ ತಯಾರಿಸಿ ಮಾರಾಟ ಮಾಡ್ತಿದ್ರು. ನಿನ್ನೆ ರಾತ್ರಿ ಗಣಪತಿ ಕಳ್ಳತನವಾಗಿದ್ದಕ್ಕೆ ಮಾಲೀಕ ಶ್ರೀನಿವಾಸ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ವಿಚಾರವಾಗಿ ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮಹಿಳೆಯ ಮೇಲೆ ದಾಳಿ ನಡೆಸಿದ್ದ ಚಿರತೆಯನ್ನ ಚಿತ್ರದುರ್ಗದ ಹೊಳಲ್ಕೆರೆ ತಾಲೂಕಿನ ಬೇಜಿಹಳ್ಳಿ ಬಳಿ ಸೆರೆ ಹಿಡಿಯಲಾಗಿದೆ. ತಡರಾತ್ರಿ ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸಿ ಚಿರತೆ ಬೋನಿಗೆ ಕೆಡವಿದ್ದು ಬೇಜಿಹಳ್ಳಿ ಆ ಭಾಗದ ಗ್ರಾಮಸ್ಥರು ಈಗ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಕಳೆದ 1 ವಾರದ ಹಿಂದೆ ಜಮೀನಿಗೆ ತೆರಳುತ್ತಾ ಇದ್ದಂತ ಮಹಿಳೆಯ ಮೇಲೆ ದಾಳಿ ನಡೆಸಿತ್ತು. ಬೇಜಿಹಳ್ಳಿ ಗ್ರಾಮದಲ್ಲಿ ಹಸುವನ್ನ ಬಿಡೋದಕ್ಕೂ ಕೂಡ ಜನ ಬಹಳಷ್ಟು ಭಯ ಪಡ್ತಾ ಇದ್ರು. ವಿಚಾರ ಗೊತ್ತಾದಂತೆ ಸದ್ಯ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ಅಲ್ಲಿನ ಸ್ಥಳೀಯರು ಕೊಟ್ಟಿದ್ರು. ಇವೆಲ್ಲ ಬಳಿಕ ಅಲ್ಲಿ ಬೋನನ್ನ ಇರಿಸಿ ಚಿರತೆಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಸೆರೆ ಹಿಡಿದಿದ್ದು ಗಂಡು ಚಿರತೆಯನ್ನ ಭದ್ರಾವತಿ ಅರಣ್ಯ ಪ್ರದೇಶಕ್ಕೆ ಶಿಫ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಬೈಕ್ ಹಾಗೂ ಮೀನುಗಾಡಿಯ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿದ್ದು ಬೈಕ್ ಸವಾರ ಕೊಂಚದ್ರಲ್ಲೇ ಪ್ರಾಣ ಅಪಾಯದಿಂದ ಪಾರಾಗಿದ್ದಾನೆ. ಕಾರವಾರದ ಭಟ್ಕಳ ತಾಲೂಕಿನಲ್ಲಿ ಈ ಘಟನೆ ನಡೆದಿರೋದು. ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಉಡುಪಿ ಕಡೆಯಿಂದ ಮುರುಡೇಶ್ವರ ಕಡೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಸಣ್ಣ ಗುಂಡಿಗಳನ್ನ ತಪ್ಪಿಸೋದಕ್ಕೆ ಹೋಗಿ ಮೀನು ತುಂಬಿದಂತ ಮೀನು ಲಾರಿಗೆ ಬೈಕ್ ಡಿಕ್ಕಿ ಹೊಡೆದಿದೆ. ಈ ವೇಳೆ ಅದೃಷ್ಟವಶಾತ್ ಬೈಕ್ ಸವಾರ ಜಸ್ಟ್ ಮಿಸ್ ಆಗಿದ್ದಾರೆ. ಚಿಕ್ಕಮಗಳೂರಿನ ಮೆಣಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶವ ಸಂಸ್ಕಾರಕ್ಕೆ ಜನ ಪರದಾಡ್ತಿದ್ದಾರೆ. ಗ್ರಾಮದಲ್ಲಿ ಯಾರಾದರೂ ಸಾವನ್ನಪ್ಪಿದ್ರೆ ತೆಪ್ಪದಲ್ಲಿ ತೆರಳುವಂತ ಪರಿಸ್ಥಿತಿ ಎದುರಾಗಿದೆ. ಹಲವು ವರ್ಷಗಳಿಂದ ಮನವಿ ಮಾಡಿದ್ರೂ ಜಿಲ್ಲಾಡಳಿತ ಸ್ಮಶಾನಕ್ಕೆ ಜಾಗವನ್ನ ನೀಡಲಿಲ್ಲ. ಇನ್ನು ಮಳೆಗಾಲದಲ್ಲೇ ಭದ್ರಾ ಹಿನ್ನೀರು ಪ್ರದೇಶವ ಸಂಪೂರ್ಣವಾಗಿ ಮುಳುಗಡೆಯಾಗುವಂತ ನಿಟ್ಟಿನಲ್ಲಿ ನೀರಿನಲ್ಲೇ ತೆಪ್ಪದಲ್ಲಿ ಹೋಗಿ ಶವ ಸಂಸ್ಕಾರ ಮಾಡಬೇಕಾಗಿರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾವೂರು ಮೀನು ಕ್ಯಾಂಪ್ನ 50ಕ್ಕೂ ಹೆಚ್ಚು ಕುಟುಂಬಗಳ ಗೋಳಾಟ ಈಗ ಕಣ್ಣೀರಲ್ಲಿ ಬಹಳಷ್ಟು ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಖಾಸಗಿ ಬಸ್ ಹಾಗೂ ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನೆಲಮಂಗಲದ ರಾಷ್ಟ್ರೀಯ ಹೆದ್ದಾರಿ 48 ಬೇಗೂರು ಗ್ರಾಮದಲ್ಲಿ ಘಟನೆ ನಡೆದಿರೋದು. 50 ವರ್ಷದ ಸವಾರ ಆಗಿರುವಂತಹ ಕಾಂತಪ್ಪ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಹಿಂಬದಿ ಕೂತಿದ್ದಂತಹ ಇನ್ನೋರ್ವರು ಕೂಡ ಗಾಯಗೊಂಡಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಸ್ಥಳದಲ್ಲೇ ಬಸ್ ಅನ್ನ ನಿಲ್ಲಿಸಿ ಚಾಲಕ ಪರಾರಿಯಾಗಿದ್ದಾನೆ. ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಕ್ರಮವಾಗಿ ಜಮೀನಿಗೆ ಅಳವಡಿಸಿದಂತ ವಿದ್ಯುತ್ ತಂತಿ ಸ್ಪರ್ಶಿಸಿ ಯುವಕನೋರ್ವ ಗಂಭೀರವಾದಂತಹ ಸ್ಥಿತಿಯಲ್ಲಿದ್ದಾನೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಚಿಕ್ಕಸಂದ್ರ ಕಾವಲ್ನಲ್ಲಿ ಈ ಘಟನೆ ನಡೆದಿದೆ.
34 ವರ್ಷದ ಚಿಕ್ಕಣ್ಣ ಎಂಬಾತನ ಸ್ಥಿತಿ ಫುಲ್ ಗಂಭೀರ ಆಗಿದೆ. ಮಾದೇವ ಮತ್ತು ಬಾಬು ಎನ್ನುವವರು ತಮ್ಮ ಜಮೀನಿಗೆ ಈ ಫೆನ್ಸಿಂಗ್ ಅನ್ನ ಮಾಡಿಸಿದ್ರು. ಅದೇ ಫೆನ್ಸಿಂಗ್ಗೆ ಅಕ್ರಮವಾಗಿ ವಿದ್ಯುತ್ ಕನೆಕ್ಷನ್ ಅನ್ನ ಕೊಡಿಸಿದ್ರು. ಚಿಕ್ಕಣ್ಣ ಮತ್ತು ಅವರ ಸಹೋದರ ಅಣಬೆ ತರಲು ತೆರಳುವಂತಹ ಸಂದರ್ಭದಲ್ಲಿ ಜಸ್ಟ್ ಅಚಾನಕ್ ಆಗಿ ವಿದ್ಯುತ್ ಅನ್ನ ಸ್ಪರ್ಶಿಸಿದ್ದಾರೆ. ಏನೋ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕ್ಕಣ್ಣನಿಗೆ ಚಿಕಿತ್ಸೆ ಮುಂದುವರೆದಿದೆ. ಘಟನೆಗೆ ಕಾರಣವಾಗಿರುವಂತಹ ಮಹದೇವ ಮತ್ತು ಬಾಬು ವಿರುದ್ಧ ಶಿರಾ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡಲು ಹೋಗಿದ್ದ ಯುವಕ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. ಕೋಲಾರ ಜಿಲ್ಲೆಯ ಎಮ್ಮ ಮಲ್ಲಂಡಹಳ್ಳಿ ಗ್ರಾಮದ ಬಳಿ ಈ ಘಟನೆ ನಡೆದಿದೆ. ಜಮೀನಲ್ಲಿ ಉಳುಮೆ ಮಾಡ್ತಿದ್ದ 35 ವರ್ಷದ ಶ್ರೀಕಾಂತ್ ಸಾವನ್ನಪ್ಪಿದ್ದು, ಉಳುಮೆ ಮಾಡ್ತಿದ್ದ ಟ್ರ್ಯಾಕ್ಟರ್ ಕೃಷಿ ಹೊಂಡಕ್ಕೂ ಬಿದ್ದಿದೆ. ನಿನ್ನೆ ಉಳುಮೆ ಮಾಡಲು ತೆರಳಿದ್ದಂತ ಶ್ರೀಕಾಂತ್ ಇಂದು ಮುಂಜಾನೆ ಶವವಾಗಿ ಪತ್ತೆಯಾಗಿದ್ದಾನೆ. ಇತ್ತೀಚೆಗೆ ಕುಟುಂಬದಲ್ಲಿ ಜಮೀನು ವಿವಾದ ಇತ್ತು. ಈ ಹಿನ್ನೆಲೆಯಲ್ಲಿ ಶ್ರೀಕಾಂತ್ನನ್ನ ಕೊಲೆ ಮಾಡಲಾಗಿದೆ ಅನ್ನುವಂತ ಶಂಕೆ ಕೂಡ ವ್ಯಕ್ತವಾಗಿದೆ. ಘಟನಾ ಸ್ಥಳಕ್ಕೆ ಸದ್ಯ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಯುವಕರ ವೀಲಿಂಗ್ ಹಾವಳಿ ಮತ್ತೆ ಹೆಚ್ಚಾಗಿದೆ. ಬೈಕ್ ವೀಲಿಂಗ್ ಮಾಡಿದ ಯುವಕರ ಹುಚ್ಚಾಟಕ್ಕೆ 2 ಮೇಕೆ ಸಾವನ್ನಪ್ಪಿದ್ದು 10ಕ್ಕೂ ಹೆಚ್ಚು ಪ್ರಾಣಿಗಳು ಗಾಯಗೊಂಡಿದೆ. ಇನ್ನು ತಿಪಟೂರು ತಾಲೂಕಿನ ಹೊಸಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ಘಟನೆಯ ಬಳಿಕ 3 ಯುವಕರು ಸ್ಥಳದಲ್ಲೇ ಬೈಕನ್ನ ಬಿಟ್ಟು ಪರಾರಿಯಾಗಿದ್ದಾರೆ. ಘಟನಾ ಸ್ಥಳಕ್ಕೆ ತಿಪಟೂರು ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ತಿಪಟೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಾಗಲಕೋಟೆಯ ಪುಂಡಪೋಖರಿ ಬೈಕ್ ಸವಾರರಿಗೆ ಖಾಕಿ ಪಡೆ ಶಾಕ್ ಕೊಟ್ಟಿದೆ. ಕರ್ಕಶ ಶಬ್ದವನ್ನ ಉಂಟು ಮಾಡುವಂತಹ ಈ ಯಾವ್ಯಾವ ಲೈಸೆನ್ಸ್ಗಳು ಸೈಲೆನ್ಸರ್ಗಳ ಇರುತ್ತಲ್ಲ ಇವೆಲ್ಲವನ್ನ ಈಗ ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ 16 ಬೈಕ್ ಮಾಲೀಕರಿಗೆ ದಂಡ ಸಹಿತವನ್ನ ವಿಧಿಸಿದ್ದಾರೆ. ಬಾಗಲಕೋಟೆಯ ವಿದ್ಯಾಗಿರಿಯ ಕಾಲೇಜು ವೃತ್ತದಲ್ಲಿ ಈ ಘಟನೆ ನಡೆದಿದೆ. ಬೈಕ್ಗಳ ಈ ಸೈಲೆನ್ಸರ್ಗಳನ್ನೆಲ್ಲ ತೆಗೆಸಿ ರಸ್ತೆ ಮೇಲೆ ಸಾಲಾಗಿ ಇರಿಸಿ ಖಾಕಿ ಪಡೆ ಜೆಸಿಪಿಯಿಂದ ನಾಶಪಡಿಸಿದೆ. ಇಂಡಿಯನ್ ಮೋಟಾರ್ ವೆಹಿಕಲ್ ಆಕ್ಟ್ ಅದನ್ನ ಪಾಲನೆ ಮಾಡ್ತಾ ಇಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ 6 ಬೈಕ್ಗಳ ಈ ಸೈಲೆನ್ಸರ್ಗಳನ್ನ ಪೊಲೀಸರು ನಾಶಪಡಿಸಿದ್ದಾರೆ. ಇನ್ನು ಸಾರ್ವಜನಿಕರ ಶಾಂತಿಗೆ ಭಂಗ ತರುವಂತಹ ಹಾರನ್ನು ಸೈಲೆನ್ಸರ್ ಹಾಕುವವರ ವಿರುದ್ಧ ಶಿಸ್ತು ಕ್ರಮವನ್ನ ವಹಿಸಲಾಗುತ್ತೆ ಅಂತ ಡಿವೈಎಸ್ಪಿ ಗಜಾನನ ಸುತಾರ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಎಲ್ಲ ನಿಯಮಗಳನ್ನ ನಾವು ಪಾಲಿಸಬೇಕಾಗ್ತದೆ. ಎಷ್ಟೋ ಹುಡುಗರು ಅದನ್ನು ಲೋಕಲ್ ಮಾರ್ಕೆಟಲ್ಲಿ ಈ ಸೈಲೆನ್ಸರ್ಗಳನ್ನು ಚೇಂಜ್ ಮಾಡಿಬಿಟ್ಟು ಹೆಚ್ಚಿಗೆ ಶಬ್ದ ಮಾಡಿ ಕಿರಿಕಿರಿ ಉಂಟು ಮಾಡುವಂತಹ ಒಂದು ಪ್ರಯತ್ನವನ್ನು ಉಂಟು ಮಾಡ್ತಾಯಿದ್ರು. ಅಂತಹ 16 ಬೈಕ್ಗಳನ್ನ ಪತ್ತೆ ಹಚ್ಚಿ 16 ಡಿಫೆಕ್ಟಿವ್ ಸೈಲೆನ್ಸರ್ಗಳನ್ನು ಇವತ್ತು ಡಿಸ್ಟ್ರಾಯ್ ಮಾಡಿದ್ದೀವಿ. ಶಿವಮೊಗ್ಗ ಜಿಲ್ಲೆಯ ಲಿಂಗನಮಕ್ಕಿ ಜಲಾಶಯ ಗರಿಷ್ಠ ಮಟ್ಟವನ್ನ ತಲುಪ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಡ್ಯಾಂನಿಂದ ಕೆಲಕಾಲ ಶರಾವತಿ ನದಿಗೆ ಮತ್ತೆ ನೀರನ್ನ ಬಿಡುಗಡೆ ಮಾಡಲಾಯಿತು. ಸಚಿವ ಮಧು ಬಂಗಾರಪ್ಪ ಹಾಗೂ ಶಾಸಕ ಬೇಳೂರು ಗೋಪಾಲಕೃಷ್ಣ ಜಲಾಶಯದಿಂದ ನೀರನ್ನ ಬಿಡುಗಡೆಗೊಳಿಸಿದ್ರು. ಜಲಾಶಯದ 5ನೇ ಗೇಟ್ ಮೂಲಕ 3.5 ಸಾವಿರ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದ್ದು, ಗರಿಷ್ಠ 1819 ಅಡಿ ಎತ್ತರದ ಲಿಂಗನಮಕ್ಕಿ ಡ್ಯಾಂನಲ್ಲಿ 1817 ಅಡಿ ನೀರು ಭರ್ತಿಯಾಗಿದೆ.
ಇನ್ನು ಕೆಲ ಗಂಟೆಗಳ ಕಾಲ ನೀರನ್ನ ಹರಿಸಿ ಮತ್ತೆ ಗೇಟನ್ನ ಬಂದ್ ಮಾಡಲಾಗಿದ್ದು ಜಲಾಶಯದ ಒಳಹರಿವು ಆಧರಿಸಿ ಭವಿಷ್ಯದಲ್ಲಿ ನೀರನ್ನ ಬಿಡಲು ಸದ್ಯ ಕೆಪಿಸಿ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಅಂದರೆ ತುಂಬ ಖುಷಿ ಇದೆ. ಮುಂಚೆ ಎಲ್ಲ ಔಟ್ಸೈಡರ್ಸ್ಗೆ ಬಿಡ್ತಿರ್ಲಿಲ್ಲ, ಬಟ್ ಇವಾಗ ಇವತ್ತಿನ ದಿನದಲ್ಲಿ ಬಿಟ್ಟಿರೋದು ಕೂಡ ಖುಷಿ ಇದೆ. ಏನಕ್ಕಂದರೆ ನಮ್ಮ ಸ್ಟೇಟಲ್ಲಿರೋರು ಎಷ್ಟೋ ಜನ ಈ ಪ್ಲೇಸ್ನ ನೋಡೇ ಇಲ್ಲ. ನೋಡೋದ್ರಿಂದ ಅವ್ರಿಗೂ ಒಂದು ನಾಲೆಡ್ಜ್ ಸಿಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆರಾಯಿನ ಅಬ್ಬರ ಮುಂದುವರೆದಿದೆ. ಬೆಳಗಾವಿಯಲ್ಲಿ ಈಗ ಮಲಪ್ರಭೆ ಬಹಳಷ್ಟು ತುಂಬಿ ಹರಿತಾ ಇದೆ. ಇನ್ನು ನದಿ ಪಾತ್ರದ ಜನರು ಬಾಗಿನವನ್ನ ಅರ್ಪಿಸಿದ್ದಾರೆ. ಬೈಲಹೊಂಗಲ ತಾಲೂಕಿನ ಜಾಲಿಕೊಪ್ಪ ಗ್ರಾಮದಲ್ಲಿ ಮಲಪ್ರಭೆಗೆ ಬಾಗಿನವನ್ನ ಅರ್ಪಣೆ ಮಾಡಲಾಯಿತು. ಇನ್ನು ಜಾಲಿಕೊಪ್ಪ ಗ್ರಾಮದ ಅಲೌಕಿಕ ಮಂದಿರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬಾಗಿನವನ್ನ ಅರ್ಪಣೆ ಮಾಡುವಂತ ಕಾರ್ಯಕ್ರಮ ಕೂಡ ನೆರವೇರಿತು. ಮತ್ತೊಂದು ಕಡೆ 4 ಜಿಲ್ಲೆಗಳ ಜೀವನಾಡಿ ಮಲಪ್ರಭಾ ನದಿಗೆ ಜಾಲಿಕೊಪ್ಪ ಮತ್ತು ಸುತ್ತಮುತ್ತಲಿನ ಗ್ರಾಮದ ಜನರು ಬಾಗಿನವನ್ನ ಅರ್ಪಿಸಿದ್ರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ವಿಶ್ವನಾಥ ಐ ಪಾಟೀಲ್, ರೈತ ಮುಖಂಡರಾಗಿರುವಂತಹ ಮಹಂತೇಶ್, ಬೇರಪ್ಪ, ದೇಸನೂರು, ಇನ್ನು ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ರು. ज्योति बसवेश्वर महाराज की जगत ज्योति। ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅನಂತಪುರ ಗ್ರಾಮದಲ್ಲಿ ಮೂಢನಂಬಿಕೆಯ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ಪರಮಾತ್ಮ ಬರ್ತಾನೆ, ಜೀವ ತೆಗೆದುಕೊಂಡು ಹೋಗ್ತಾನೆಗಿಂತ ಅನಂತಪುರ ಗ್ರಾಮದ ಎರಕರ ಕುಟುಂಬದ 4 ಜನ ಸೇರಿದಂತೆ ಒಟ್ಟು 21 ಜನ ಪ್ರಾಣ ತ್ಯಾಗಕ್ಕೆ ಮುಂದಾಗಿದ್ರು. ಸೆಪ್ಟೆಂಬರ್ 8ರಂದು ಪ್ರಾಣ ತ್ಯಾಗವನ್ನ ಮಾಡೋದಕ್ಕಂತ ಉತ್ತರ ಪ್ರದೇಶದಿಂದ ಈ ಭಕ್ತರು ಆಗಮಿಸಿದ್ರು. ಸಂತ ರಾಮಪಾಲನ ಅನುಯಾಯಿಗಳಾಗಿರುವಂತಹ ಇವರು ಪುಸ್ತಕವನ್ನ ಓದಿ ಹಾಗೂ ಪ್ರವಚನವನ್ನ ಕೇಳಿ ಪ್ರಾಣ ತ್ಯಾಗ ಮಾಡೋದಕ್ಕೂ ಮುಂದಾಗಿದ್ರು. ವಿಚಾರ ತಿಳಿದಿದ್ದಂತೆ ಭಕ್ತರ ಮನೆಗೆ ಭೇಟಿ ನೀಡಿದ ಚಿಕ್ಕೋಡಿಯ ಎಸಿ, ಇನ್ನು ಅಥಣಿಯ ಡಿವೈಎಸ್ಪಿ, ತಹಶೀಲ್ದಾರ್ ಹಾಗೂ ಸ್ವಾಮೀಜಿಗಳು ಭಕ್ತರ ಮನವೊಲಿಸಿದ್ದಾರೆ. ಉತ್ತರ ಪ್ರದೇಶ ಯಾವ ಪುನಾಕ ಅವರು ಕೃಷಿ ಮಾಡ್ತಿರ್ತಾರೆ, ಏನೋ ಟೆಂಪ್ರವರಿ ಕೆಲಸ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರದ ಕುಬಾ ಕಾಲೋನಿಯ ನಿವಾಸಿಗಳು ತಮ್ಮ ಸ್ವಂತ ಖರ್ಚಿನಲ್ಲೇ ರಸ್ತೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಕಾಲೋನಿಯಲ್ಲಿ ಸಮರ್ಪಕ ರಸ್ತೆ ವ್ಯವಸ್ಥೆ ಇಲ್ಲ. ಸಮರ್ಪಕ ರಸ್ತೆಯನ್ನ ನಿರ್ಮಿಸಿಕೊಡಿ ಅಂತ ನಿವಾಸಿಗಳು ಅನೇಕ ಬಾರಿ ಮನವಿ ಮಾಡಿದ್ರು ಕೂಡ, ಆದರೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ರಂತೆ. ಇದರಿಂದ ಬೇಸತ್ತು ಹಣವನ್ನ ಸಂಗ್ರಹಿಸಿ ತಾತ್ಕಾಲಿಕ ರಸ್ತೆಯನ್ನ ನಿರ್ಮಿಸಿಕೊಂಡಿದ್ದಾರೆ. ಶಾಸಕರು, ಅಧಿಕಾರಿಗಳಿದ್ರು ಕೂಡ ನಾವೇ ಹಣವನ್ನ ಸಂಗ್ರಹಿಸಿ ರಸ್ತೆಯನ್ನ ನಿರ್ಮಿಸುವ ಪರಿಸ್ಥಿತಿ ಬಂದುಬಿಟ್ಟಿದೆ ನಮಗೆ. ಜೊತೆಯಲ್ಲಿ ರಸ್ತೆ ನಿರ್ಮಾಣ ಮಾಡಲು ಸರ್ಕಾರದ ಬಳಿ ಹಣ ಇಲ್ವಾ? ಒಂದು ರಸ್ತೆಗಾಗಿ ಎಷ್ಟು ಸಾರಿ ನಾವು ಅಲೆದಾಡಬೇಕು ಅಂತ ಸ್ಥಳೀಯರು ಪ್ರಶ್ನಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಕೋತಿಯ ಅಂತ್ಯಕ್ರಿಯೆ ಹಿಂದೂ ವಿಧಿವಿಧಾನದಂತೆ ನೆರವೇರಿದೆ. ಧಾರವಾಡ ತಾಲೂಕಿನ ಗೋವನಕೊಪ್ಪ ಗ್ರಾಮದಲ್ಲಿ ವಿದ್ಯುತ್ ತಂತಿ ಸ್ಪರ್ಶಿಸಿ ಕೋವಿಯೊಂದು ಸಾವಿಗೀಡಾಗಿತ್ತು. ಇನ್ನು ಈ ಹಿನ್ನೆಲೆಯಲ್ಲಿ ಹಿಂದೂ ಸಂಪ್ರದಾಯದಂತೆ ಗ್ರಾಮಸ್ಥರು ಅಂತ್ಯಕ್ರಿಯೆಯನ್ನ ಮಾಡಿದ್ದಾರೆ. ಆಂಜನೇಯ ದೇವಸ್ಥಾನ ಕಟ್ಟುತ್ತಿರುವಂತಹ ಜಾಗದಲ್ಲಿ ವಿದ್ಯುತ್ ಸ್ಪರ್ಶಿಸಿ ಕೋತಿ ಸಾವನ್ನಪ್ಪಿರುವಂತಹ ಹಿನ್ನೆಲೆಯಲ್ಲಿ ಅದೇ ಜಾಗದಲ್ಲಿ ಕೋತಿಯ ಅಂತ್ಯಕ್ರಿಯೆಯನ್ನ ಮಾಡಿದ್ದಾರೆ. ಪೂಜೆ, ಪುನಸ್ಕಾರ, ಭಜನೆಯ ಮೂಲಕ ಕೋತಿಯ ಅಂತ್ಯ ಕಾರ್ಯವನ್ನ ನೆರವೇರಿಸಿದ್ದಾರೆ. ಶ್ರೀ ಮಹಾವೀರಾಂಜನೇಯ ಮಹಾಸ್ವಾಮಿ ಮಹಾರಾಜ್ ಜೈ. ಕಾಯ ಕರ್ಮದೇವಾಯ ಸರ್ವರೂಪಿಣೇ ನಮೋ ನಮಃ. ಸರ್ವರಕ್ಷಕ ಸರ್ವಕವಚ. ಬಾಗಲಕೋಟೆಯಲ್ಲಿ ಚಿಕ್ಕಲಕ್ಕಿ ಗ್ರಾಮದ ಆರಾಧ್ಯ ದೈವ ಮಾಳಿಂಗರಾಯನ ಜಾತ್ರೆ ನಿಮಿತ್ತ ದೇವರ ಗದ್ದುಗೆ ಮೇಲಿನ ತೆಂಗಿನಕಾಯಿ ದಾಖಲೆ ಬೆಲೆಗೆ ಹರಾಜಾಗಿದೆ.
ಇನ್ನು ಜಮಖಂಡಿ ತಾಲೂಕಿನ ಚಿಕ್ಕಲಕ್ಕಿ ಗ್ರಾಮದಲ್ಲಿರುವಂತಹ ಈ ಮಾಲಿಂಗರಾಯನ ಗದ್ದುಗೆ ಮೇಲಿನ ತೆಂಗಿನಕಾಯಿ ಬರೋಬ್ಬರಿ 5,70,000 ರೂಪಾಯಿಗೆ ಹರಾಜಾಗಿದೆ. ಇನ್ನು ಚಿಕ್ಕಲಕ್ಕಿ ಮಾಲಿಂಗರಾಯನ ಭಕ್ತ ಇನ್ನು ತ್ರಿಕೂಟ ಗ್ರಾಮದ ನಿವಾಸಿ ಮಹಾವೀರ ಹರಕೆ ಎಂಬಾತಾತ ಹರಾಜಿನಲ್ಲಿ ದಾಖಲೆ ಮೊತ್ತವನ್ನ ಕೊಟ್ಟು ಗದ್ದುಗೆ ಮೇಲಿನ ತೆಂಗಿನಕಾಯಿಯನ್ನು ಪಡೆದುಕೊಂಡಿದ್ದಾರೆ. ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ರೋಟರಿ ಕ್ಲಬ್ನಿಂದ ಜನರಿಗೆ ಉಚಿತ ಪರಿಸರ ಸ್ನೇಹಿ ಗಣೇಶನ ಮೂರ್ತಿಯನ್ನ ವಿತರಿಸಲಾಯಿತು. ಕ್ಲಬ್ನಿಂದ ಶ್ರೀರಂಗಪಟ್ಟಣಾದ್ಯಂತ 101 ಪರಿಸರ ಸ್ನೇಹಿ ಗಣೇಶನ ಮೂರ್ತಿಯನ್ನು ವಿತರಿಸಲಾಗಿದೆ. ರೋಟರಿ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ರಾಘವೇಂದ್ರ ನೇತೃತ್ವದಲ್ಲಿ ಪರಿಸರ ಕಳಕಳಿ ಜಾಗೃತಿಯಲ್ಲಿ ಪರಿಸರ ಸ್ನೇಹಿ ಗಣೇಶ ಮೂರ್ತಿಯೊಂದಿಗೆ ಪಟ್ಟಣದಲ್ಲಿ ಮೆರವಣಿಗೆ ಮಾಡಲಾಯಿತು. ಪರಿಸರ ಸ್ನೇಹಿ ಗಣೇಶ ಮೂರ್ತಿಯನ್ನ ಸಾರ್ವಜನಿಕರಿಗೆ ವಿತರಣೆ ಮಾಡಿದ್ದು ಎಲ್ಲರ ಮೆಚ್ಚುಗೆಗೆ ಕಾರಣ ಆಗಿದ್ದು, ಜೊತೆಯಲ್ಲಿ ಜಾಗೃತಿ ಕಾರ್ಯಕ್ರಮದಲ್ಲಿ ಪರಿಸರಕ್ಕೆ ಹಾನಿ ತರುವಂತಹ ಬಣ್ಣದ ಗಣಪತಿಯ ಬದಲಿಗೆ ಮಣ್ಣಿನ ಗಣೇಶನನ್ನ ಕೂರಿಸಿ ಪೂಜಿಸುವುದಕ್ಕೆ ಕರೆ ನೀಡಲಾಯಿತು. ಮಣ್ಣಿನ ಗಣಪತಿಯನ್ನ ಕೂರಿಸಿ ಪರಿಸರ ಕಳವಳಿಯನ್ನ ಮಾಡುವಂತೆ ಎಲ್ಲರಿಗೂ ಕೂಡ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ವಿಜಯಪುರದಲ್ಲಿ ರೌಡಿ ಶೀಟರ್ ಪೆರೇಡ್ ನಡೆಸುವ ಮೂಲಕ ಕಾಕೆ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ವಿಜಯಪುರ ಜಿಲ್ಲೆಯ ಗ್ರಾಮೀಣ ಪೊಲೀಸ್ ಠಾಣೆ ಆವರಣದಲ್ಲಿ ರೌಡಿ ಶೀಟರ್ ಪೆರೇಡ್ ಅನ್ನ ಕರೆಸಲಾಗಿತ್ತು. ಇನ್ನು ಗಣಪತಿ ಹಬ್ಬದ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ರೌಡಿ ಶೀಟರ್ಗಳಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಗಣೇಶ ಹಬ್ಬವನ್ನ ಅಚ್ಚುಕಟ್ಟಾಗಿ ಆಚರಿಸಲು ಪೊಲೀಸರು ಸೂಚನೆ ನೀಡಿದರು. ಇನ್ನು ಎಸ್ಪಿ ಲಕ್ಷ್ಮಣ್ಣ ಜೊತೆಯಲ್ಲಿ ಅವರ ಸೂಚನೆಯ ಮೇರೆಗೆ ಆಯಾ ಠಾಣೆಯ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲಾ ಪೊಲೀಸ್ ಸಿಬ್ಬಂದಿ ರೌಡಿ ಪೆರೇಡ್ ನಡೆಸುವ ಮೂಲಕ ರೌಡಿ ಶೀಟರ್ಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಪ್ರಯಾಣಿಕರೊಬ್ಬರು ಮರೆತು ಹೋಗಿದ್ದ ಚಿನ್ನ ಹಾಗೂ ಹಣವಿದ್ದಂತ ಬ್ಯಾಗ್ ಅನ್ನ ಮರಳಿ ಕೊಟ್ಟು ಚಾಲಕ ಹಾಗೂ ನಿರ್ವಾಹಕರು ಪ್ರಾಮಾಣಿಕತೆಯನ್ನು ಮೆರೆದಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ಬಸ್ ಇಳಿಯುವಂತ ಬರದಲ್ಲಿ ದಂಪತಿ ವ್ಯಾನಿಟಿ ಬ್ಯಾಗ್ ಅನ್ನು ಮರೆತಿದ್ರು. 6,000 ನಗದು ಹಾಗೂ 5 ಗ್ರಾಂ ಚಿನ್ನವಿದ್ದಂತ ಬ್ಯಾಗ್ ಅನ್ನ ಸಾರಿಗೆ ವ್ಯವಸ್ಥಾಪಕ ಬಿರಾದರ್ ಮೂಲಕ ಚಾಲಕ ವಿವಿ ಪಾಟೀಲ್, ನಿರ್ವಾಹಕ ಮಲ್ಲಪ್ಪ ಎನ್ನುವವರು ವಾಪಸ್ ಕೊಟ್ಟಿದ್ದಾರೆ. ಇಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.